ತಾಯಿ ತಂದಿಗಳೇ, ಇವರು ಒಟ್ಟಾರೆ 3-4 ಜನ ಗೆಳೆಯರು. ಶಿಶುನಾಳದ ಶರೀಫ್ ಸಾಹೇಬರು, ಗರಗದ ಮಡಿವಾಳಪ್ಪನವರು, ನವಲಗುಂದದ ನಾಗಲಿಂಗ ಮತ್ತು ಹುಬ್ಬಳ್ಳಿ ಸಿದ್ಧಾರೂಢರು. ಇವರೆಲ್ಲರಿಗಿಂತಲೂ ದೊಡ್ಡವರು ಗರಗದ ಮಡಿವಾಳಪ್ಪನವರು. ನಾನು ಪುರಾಣ ಅಷ್ಟೇ ಹೇಳಲ್ಲ, ಇವರು ಎಲ್ಲೆಲ್ಲಿ ಹುಟ್ಟಿದ್ದಾರೆ, ಅವರ ಮಠಗಳೆಲ್ಲಿ ಅದಾವ. ನಾನು ಗದಗ ಧಾರವಾಡ ತನಕ ಪ್ರವಚನಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟೆಲ್ಲ ಮಠಗಳು ಕಣ್ಣಾರಿ ಅದನ್ನೆಲ್ಲ ಕರ್ಣಿಸಿದ್ದನ ಆಶೀರ್ವಾದದಿಂದ ಅವುಗಳನ್ನೆಲ್ಲ ಕಿಶಾದನ 10 ರೂಪಾಯಿ ತೆಗೆದಿಲ್ಲ, 1 ರೊಟ್ಟಿ ಪದರ ಕಟ್ಕೊಂಡು ಹೋಗಿಲ್ಲ. ಎಲ್ಲ ಅವ್ರದೇ, ಗಾಡಿ ಅವ್ರದೇ, ಎಣ್ಣೆ ಅವ್ರದೇ, ಪ್ರಸಾದ ಅವ್ರದೇ, ಎಲ್ಲನೂ ಕೂಡ ತಗೊಂಡು ಹೋಗಿ ಅಲ್ಲಿ ತನಕ ಇವರೆಲ್ಲ ಅಪ್ಪುಗಳು ಮಾಡಿದಂಥ ಗದುಗಿನ ಶಿವಾನಂದರು, ಹುಬ್ಬಳ್ಳಿಯ ಸಿದ್ಧಾರೂಢರು, ಗುರುನಾಥಾರೂಢರು, ಆ ಬಳಿಕ ನವಲಗುಂದ ನಾಗಲಿಂಗ, ಶರೀಫ್ ಸಾಹೇಬರು, ಇವರು ಮತ್ತು ಮಡಿವಾಳಪ್ಪನವರು ಕೂಡಿನೇ ಅಡ್ಡಾಡ್ತಿದ್ರಂತ. ಭಾಳ ಅಗಟಿತ ಪುರುಷರು ಇವ್ರಿ. ಅಗಟಿತ್ತಂದ್ರೆ ಹೆಂಗೆ, ಅವರು ಬೇಡಿದ್ರೆ ಪರಮಾತ್ಮನು ಸಹಿತ ತಂದು ಕೊಡಬೇಕು, ಹಿಂಗೆ ಅವ್ರದ್ದೊಂದು ಛಲ ಇರ್ತಿತ್ತು. ಒಂದ್ಸಲ ಶರೀಫರು ಅವರಿಗೊಂದಿಷ್ಟು ಅದು ತೀರ್ಥ ಮಾಡುವಂಥ ಸಾಧನೆ ಇತ್ತಂತ. ಆ ತೀರ್ಥವನ್ನು ಬೇಕಾದಾಗ ಅವ್ರ ಬಳಿ ಹಣ ಇದ್ದಿತ್ತಿಲ್ಲಂತ್ರಿ, ರೊಕ್ಕ ಇದ್ದಿತ್ತಿಲ್ಲ. ಆ ಶಿಶುನಾಳದ ಪಕ್ಕದಲ್ಲೇ ಗೋಡಿಗೇರಿ ಅಂತ ಬರ್ತದೆ. ನೀವು ಬಹುತೇಕ ನಾಟಕ ಕೇಳಿರ್ಬೇಕು, ಗೋಡಿಗೇರಿ ಬಸವರಾಜ ಅಂತ ಹೇಳಿ ಮಾಡಿದ ನಾಟಕ, ಸಾಮಾಜಿಕ ನಾಟಕ. ಗೋಡಿಗೇರಿ ಒಳಗೆ ಭವ್ಯವಾದಂಥ ಬಹಳ ದೊಡ್ಡ ಪ್ರಮಾಣದಲ್ಲಿ ದ್ಯಾಮವ್ವನ ಮಂದಿರ ಇದೆ. ಆ ಗುಡಿಗೆ ಹೋಗಿ ಶರೀಫರು ದ್ಯಾಮವ್ವ ಕೇಳಿದ್ರಂತ. ಅದು ಕಟ್ಟಿಗೆ ಮೂರ್ತಿ ರೀ, ದ್ಯಾಮವ್ವನ ಮೂರ್ತಿ ಕಟ್ಟಿಗೆದು. ಹೋಗಿ, ಅಮ್ಮ, ನನಗೆ ತೀರ್ಥ ತಗೊಳ್ಳಿಕ್ಕೆ ಅವರ ಗುರು ಗೋವಿಂದ ಭಟ್ಟರು ಶರೀಫ್ ಸಾಹೇಬರಿಗೆ ಆ ಗುಡಿಗೇರಿ ಗ್ರಾಮದ ಕಲ್ಮಠದಲ್ಲಿ ಇವರಿಗೆ ಉಪದೇಶವನ್ನು ಕೊಟ್ಟಿದ್ದಾರೆ. ಅವ್ರ ಪುರಾಣದಾಗ ಬರ್ತದೆ. ದ್ಯಾಮವ್ವನ ಕೇಳ್ತಾರಪ್ಪ, ನನಗೆ ತೀರ್ಥ ಮಾಡ್ಲಿಕ್ಕೆ ಹಣ ಇಲ್ಲ, ನನಗೇನಾರು ಕೊಡು ತಾಯಿ ಅಂದಾಗ, ಕಟ್ಟಿಗೆಯ ಮೂರ್ತಿಯಾಗಿರತಕ್ಕಂಥ ದ್ಯಾಮವ್ವ ತಾಯಿ ನಮ್ಮ ಹಾಗೇನೆ ಚೈತನ್ಯ ಶರೀರವನ್ನು ಧಾರಣ ಮಾಡಿ ತನ್ನ ಮೂಗಿನೊಳಗಿರತಕ್ಕಂಥ ನತ್ತನ್ನ, ಮೂಗ್ಬಟ್ಟನ್ನ ತಾನೇ ತನ್ನ ಕೈಲಿ ಉಚ್ಚಿ ಶರೀಫು ಕೊಟ್ಲಂತ್ರಿ. ಹ್ಯಾಂಗಿದ್ರಿಬೇಕು ನೋಡ್ರು. ತಾಯಿ ಜಗಜ್ಜನನಿ ದ್ಯಾಮವ್ವನ ಮುಗನಾಗಿನ ನತ್ತ ತನ್ನ ಕೈಲಿ ತಾನೇ ಕಟ್ಟಿಗೆ ಮೂರ್ತಿಯನ್ನ ತೆಗೆದು ಶರೀಫ್ರ ಕೈಯ ಕೊಟ್ಟು ಕೂಡಲೇನೆ ಈತ ಅದನ್ನು ತಗೊಂಡು ಆ ತೀರ್ಥ ಮಾರೋರ ಕಡೆ ಹೋಗಿ ಅದನ್ನು ಅವ್ರ ದುಕಾನ್ದಾಗ ಕೊಟ್ಟು ಒಂದು ತತ್ರಾಣಿ ತೀರ್ಥ ತಂದು ಸೇವನೆ ಮಾಡಿದ್ದು. ಪೂಜಾರಿ ಅಮ್ಮನ ಪೂಜೆ ಮಾಡ್ಲಿಕ್ಕೆ ಬರ್ತಾನೆ. ಬಂದು ನೋಡೋ ತನಕ ಮೂಗಿನೊಳಗೆ ನತ್ತೇ ಇಲ್ಲ. ಬಳಿಕವ ಪೂಜಾ ಮಾಡೋದು ಬಿಟ್ಟು ಊರು ಮಾಲಿಗೌಡ್ರ ಮನೆಗೆ ಹೋಗಿ, ಗೌಡ್ರೆ, ಇವತ್ತು ನಮ್ಮ ದ್ಯಾಮಮ್ಮನ ಮೂಗಿನೊಳಗಿರತಕ್ಕಂಥ ಅತ್ಯಂತ ಬೆಲೆ ಬಾಳುಳ್ಳತಕ್ಕಂಥದ್ದು, ಲಕ್ಷಾನುಗಟ್ಟಲೆ ರೂಪಾಯಿಗಳನ್ನು ಖರ್ಚು ಮಾಡಿದ್ರು ಕೂಡ ಸಿಗಲಾರದು ಅಂಥ ನತ್ತವನ್ನ ಕಳವಾಗಿದೆ, ತುಡುಗಾಗಿದೆ ಅಂತ ಹೋಗಿ ಸುದ್ದಿ ಹೇಳ್ತಾನೆ. ಗೌಡ್ರು ಇಡೀ ಊರು ಜನರನ್ನೇ ಎಲ್ಲ ಡಂಗರು ಉಳಿಸ್ಕೊಂಡು ಗುಡಿಗೆ ಕರ್ಕೊಂಡು ಬರೋದ್ರೊಳಗೆ ಶರೀಫರು ಮತ್ತೆ ಪ್ರಾರ್ಥನಾ ಮಾಡಿದ್ರಂತ, ಯವ್ವ, ನೀ ಮುತ್ತನ ನತ್ತ ನನಗೆ ತಂದು ಕೊಟ್ಟಿ, ನಿನ್ನ ಮುಗ್ಮತ್ತ ಗೌಡ್ರು ಬಂದು ಚೌಕಶ್ ಮಾಡಿದ್ರು ಅಂತಂದ್ರೆ, ನೀ ಕೊಡೋದು, ನೀ ನನಗೆ ಕೊಡೋದು, ಈ ಗ್ರಾಮದಲ್ಲಿ ಯಾರಾದರೂ ಒಬ್ರು ನೋಡಿರ್ಬೇಕಲ್ಲ. ನೋಡಿದ ಬಳಿಕ ನನ್ನ ಹೆಸರ ಗೌಡ್ರ ಮುಂದೆ ಹೇಳಿದ್ರು ಅಂತಂದ್ರೆ
ಅಲ್ಲೇನು ಶಿಕ್ಷೆ ಕೊಡ್ತಾರೆ ಹೇಳಕ್ಕಾಗಲ್ಲ. ನೀನು ನಿಜವಾಗಿಯೂ ಜಗಜ್ಜನನಿ, ಆದಿಶಕ್ತಿ, ವಿಶ್ವಾಂಭರಿ, ವೈಷ್ಣವಿ ಇದ್ದಿದ್ದೇ ಆದ್ರೆ ನಿನ್ನ ನತ್ತ ಹ್ಯಾಂಗ ಮುಗನಾಗಿತ್ತು ಹಾಂಗ ಇಟ್ಕೋಬೇಕು. ಶರೆ ಕುಡಿಲಿಕ್ಕ ಹಣ ಬೇಡಿದಾಗ ಮುತ್ತವನ್ನ ನತ್ತು ಕೊಟ್ಟಳು, ವಾಪಸ್ ಮತ್ತೆ ಶರೀಫ್ರಕಿಗೆ ಪ್ರಾರ್ಥನಾ ಮಾಡ್ತಾ ಇದ್ದಾರ. ಆ ನತ್ತು ನಿನ್ನ ಮುಗನಾಗ ಇದ್ದಕ್ಕಿದ್ದಂಗೆ ಆಗ್ಬೇಕಮ್ಮ ಅಂತಂದಾಗ ಆ ದೇವಿ ಆ ಏನು ನತ್ತಿತ್ತಲ್ಲ ಅದು ಇದಕ್ಕಿದ್ದ ಹಾಗೆ ಊರ ಗೌಡ್ರು, ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಗುಡಿಗೆ ಬಂದು ಮತ್ತೆ ಕಳತನಗೆದ ಒಳಗ ಮೂಗುತಿ ಅಂತಂದ್ರೆ ಒಬ್ಬರೇ ಮನ್ಯಾಗ ಉಳ್ದಾರೇನ್? ಇಡೀ ಗ್ರಾಮನ ಖಾಲಿ ಆತು. ದ್ಯಾಮೋನ ಗುಡಿಗೆ ಬಂದು ನೋಡೋ ತನಕ ಇದ್ದ ಮುಗುಬಟ್ಟ, ದ್ಯಾಮೋನ ಮುಗುನೊಳಗಿರತಕ್ಕಂಥ ನತ್ತ ಇದ್ದಕ್ಕಿದ್ದ ಹಾಗೇನೇ ಇತ್ತಂತ. ಗೌಡ್ರು ಊರದವರೆಲ್ಲ ಪೂಜೆ ಮಾಡೋವನಿಗೆ ಸಾಕಷ್ಟು ಬೈದು ವಾಪಸ್ ಹೋದರಂತ. ಇದು ಯಾಕೆ ಹೇಳಿದೆ ಅಂದರೆ, ನಾವು ಆಗಲೇ ಹೇಳ್ದಲ್ಲ, ನಾಲಿಗೆ, ಮನಸ್ಸು, ಈ ಕೈಕಾಲುಗಳು ಚೆನ್ನಾಗಿ ಇಟ್ಟುಕೊಂಡಿವಿ ಅಂತಂದರೆ ಅವ ಕರ್ಣಿಸಿದ್ಧನೇ ಆಗಲಿ, ಶಾಂತಲಿಂಗನೇ ಆಗಲಿ, ಸಿದ್ಧಬಸವೇಶ್ವರನೇ ಆಗಲಿ, ಲಕ್ಷ್ಮೀನ ಆಗಲಿ, ಮಲ್ಲಿಕಾರ್ಜುನ ಆಗಲಿ, ಶರಣಬಸಪ್ಪನೇ ಆಗಲಿ, ಶಂಕರಲಿಂಗನೇ ಆಗಲಿ, ಅಥವಾ ನವರಾತ್ರಿ ಮಹೋತ್ಸವ ಮಾಡತಕ್ಕಂಥ ಮಹಾಮಾಯಿ ಜಗದಂಬೆ ಅಂಬಾ ಭವಾನಿ ಆಗಲಿ, ನಾವು ಬೇಡಿದ್ದನ್ನ ಕೊಡ್ತಾಳ. ಅಂಥ ಅಘಟಿತ ಪ್ರಸಂಗದಲ್ಲಿ ನಮ್ಗೇನಾದರೂ ಅಂತ ಪ್ರಸಂಗ ಬಂತು ಅಂತಂದ್ರೆ ನಮ್ಮ ಸುತ್ತಮುತ್ತಿರೋರೆಲ್ಲರೂ ಕೂಡ ಯಾರೂ ನಮ್ಮನ್ನು ಕಾಪಾಡಲ್ಲ. ಕೊನೆಗೆ ಯಾರು ಕಾಯ್ತಾರೆ ಅಂತಂದ್ರೆ ದೇವರು ಮತ್ತು ಸದ್ಗುರು ಅನ್ನುವಂಥ ಮಾತನ್ನ ತಮಗೆಲ್ಲ ಹೇಳ್ತಾ